ಪ್ರಿಯರೇ, ನಾವು ಇಲ್ಲಿ ಎಷ್ಟು ಜನ ಈ ಕೊರಿಯರ್ ಅಥವಾ ಪೋಸ್ಟ್ ನಿಮಗೆ ಬಂದಿದೆ, ನೀವು ರಿಸೀವ್ ಮಾಡಿದ್ದೀರಿ? ಕೊರಿಯರ್ ಬಂದಿದೆ ನಿಮಗೆ. ಕೊರಿಯರ್ ಅಂದರೆ ಯಾರೋ ಬಂದು ನಿಮಗೆ ಕೊಡ್ತಾರೆ. ಪೋಸ್ಟಲ್ ಲೆಟರ್ ರಿಸೀವ್ ಮಾಡಿದ್ದೀರಿ? ಪೋಸ್ಟ್ ಅದು ಯಾವುದೋ ಬೇರೆ ಏನಂದರೆ ಯಾವುದೋ ಆಧಾರ್ ಕಾರ್ಡ್ ಇರ್ಬೋದು, ಗೌರ್ಮೆಂಟ್ ಲೆಟರ್ ಇರ್ಬೋದು, ನಿಮಗೆ ಪೋಸ್ಟಾಗಿ ಬಂದಿರ್ತದೆ, ಪೋಸ್ಟ್ನಲ್ಲಿ ಬಂದಿರ್ತದೆ. ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ರೈಟ್. ನಾವು ಈ ಅದು ಕೊರಿಯರ್ ಅಥವಾ ಪೋಸ್ಟ್ ನಾವು ರಿಸೀವ್ ಮಾಡ್ಬೇಕಂದ್ರೆ ನಮ್ಗೆ ಬರಬೇಕಂದ್ರೆ ಏನು ಇರಬೇಕು? ಅವ್ರ ಕಡೆ ಅಡ್ರೆಸ್ ಇರಬೇಕು, ಹೌದಲ್ರಿ? ನಮ್ಮ ಅಡ್ರೆಸ್ ಇರಬೇಕು. ಸೊ ಅಡ್ರೆಸ್ ಇಲ್ಲದೆ ನಾವು ಕೊರಿಯರ್ ರಿಸೀವ್ ಮಾಡೋಕೆ ಪಡ್ಕೊಳ್ಳೋಕೆ ಸಾಧ್ಯನಾ? ಇಲ್ಲ. ಯಾರು ನಂಗೆ ಕಳಿಸ್ಕೊಡ್ರಿ ಅಂದ್ರೆ ಕಳಿಸ್ಕೊಡ್ತೀವಿ ರೀ, ಬಟ್ ನೀವು ಎಲ್ಲಿ ಇರ್ತೀರಿ, ನಿಮ್ಮ ಪಥ ನಾವು ಗೊತ್ತಿರಬೇಕು. ಓಕೆ, ನಿಮ್ಮ ಅಡ್ರೆಸ್ ನಮಗೆ ಗೊತ್ತಿರಬೇಕು, ಅಂದ್ರೆ ನಾವು ಮುಟ್ಟಿಸ್ಲಿಕ್ಕೆ ಸಾಧ್ಯ, ಹೌದನಿಲ್ರಿ? ರೈಟ್. ಸೊ ಈ ದಿವಸ ನಾವು ವಿಶೇಷವಾಗಿ ಪರಿಶುದ್ಧಾತ್ಮನನ್ನು ನಾವು ರಿಸೀವ್ ಮಾಡಬೇಕಾದ್ರೆ, ಹೊಂದ್ಕೊಳ್ಬೇಕಾದ್ರೆ ನಮ್ಮ ಅಡ್ರೆಸ್ ಏನಿರಬೇಕು? ಓಕೆ, ನಮ್ಮ ಅಡ್ರೆಸ್ ಏನಿರಬೇಕು? ಪರಿಶುದ್ಧಾತ್ಮನನ್ನು ನಾವು ಸ್ವೀಕರಿಸುವುದಕ್ಕೆ ನಾವು ಏನಾಗಿರಬೇಕು, ನಮ್ಮಲ್ಲಿ ಏನಿರಬೇಕು ಅದನ್ನು ನಾವು ಈ ದಿವಸ ಅಭ್ಯಾಸ ಮಾಡೋಣ. ಯಾಕಂದರೆ ನಾವು ಹೌದು ಕ್ರಿಸ್ತನವರಾಗಿರಬೇಕು, ಹೌದು ನಾವು ಏನಂತಾರೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾ ಇರಬೇಕು, ಬಟ್ ಸ್ವಲ್ಪ ಸ್ಪೆಸಿಫಿಕ್ ಅಡ್ರೆಸ್ ಕೊಡೋಣ, ಅಂದರೆ ನಿರ್ದಿಷ್ಟವಾದ ವಿಳಾಸ ತಿಳ್ಕೊಳ್ಳೋಣ. ಪರಿಶುದ್ಧಾತ್ಮನನ್ನು ನಾವು ಸ್ವೀಕರಿಸುವುದು ಹೇಗೆ, ಅದರ ಕುರಿತು ಈ ದಿವಸ ನಾವು ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಲೂಕನ ಸುವಾರ್ತೆ 11ನೇ ಅಧ್ಯಾಯ ವಚನ 9ರಿಂದ ನಾವು ಓದಲಿಕ್ಕಿದ್ದೇವೆ. ನಾವು ಈ ಮಾತು ಹೇಳ್ತಾ ಇರುವಾಗ ಪರಿಶುದ್ಧಾತ್ಮನನ್ನು ಸ್ವೀಕರಿಸುವುದು ಹೇಗೆ ಅಂತ ಹೇಳ್ತಾ ಇರುವಂಥದ್ದು, ಯಾರ್ಯಾರು ಈಗಾಗಲೇ ನೀವು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದ್ದೀರೋ ಅವರಿಗೆ ಮಾತ್ರ ಅನ್ವಯ ಆಗ್ತದೆ ಇದು. ಓಕೆ, ನೀವು ಮೊದಲು ಯೇಸು ಸ್ವಾಮಿಯನ್ನು ನಿಮ್ಮ ಜೀವಿತದಲ್ಲಿ ಅಂಗೀಕರಿಸಿಲ್ಲ ಅಂದರೆ ಇದು ನಿಮಗೆ ಅನ್ವಯ ಆಗುವುದಿಲ್ಲ. ಒಂದು ವೇಳೆ ಯೇಸು ಸ್ವಾಮಿಯನ್ನು ಅಂಗೀಕರಿಸುವುದಂದರೆ ಏನು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಸಂಪರ್ಕಿಸ್ರಿ, ನಾವು ಆ ವಿಷಯದಲ್ಲಿ ಮಾರ್ಗದರ್ಶನ ಮಾಡ್ತೀವಿ. ಆದರೆ ಯೇಸು ಸ್ವಾಮಿಯನ್ನು ಸ್ವೀಕರಿಸಿರುವಂಥವರು ಈಗ ಪರಿಶುದ್ಧಾತ್ಮನನ್ನು ಸ್ವೀಕರಿಸುವಂಥ ವಿಷಯವಾಗಿ ಈ ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ತಿಳಿಸ್ತದೆ. ಓಕೆ, ಸೊ ಇಲ್ಲಿ ಯೇಸು ಸ್ವಾಮಿ ಪರಿಶುದ್ಧಾತ್ಮನ ವರವನ್ನು ನಾವು ಹೇಗೆ ಸ್ವೀಕರಿಸ್ಬೋದು, ನಾವು ಹೇಗೆ ಹೊಂದ್ಕೊಳ್ಬೋದು? ಸೊ ಅದನ್ನು ನಾವು ಸ್ವೀಕರಿಸುವುದು, ಹೊಂದಿಕೊಳ್ಳುವುದು, ಪಡೆದುಕೊಳ್ಳುವುದು ಇವೆಲ್ಲ ಬೇರೆ ಬೇರೆ ಶಬ್ದ. ಆದರೆ ಒಂದೇ ಒಂದು ವಿಷಯ, ಆತ್ಮನ ಅಭಿಷೇಕಕ್ಕಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಏನಿರಬೇಕು ಅನ್ನುವಂಥದ್ದನ್ನು ನಾವು ನೋಡಲಿಕ್ಕಿದ್ದೇವೆ. ಸೊ ಮೊದಲನೆಯದಾಗಿ ನಾವು ಆರಂಭ ಮಾಡುವಂತೆ ನಾವು ಇವಾಗ ಈ ಕೊರಿಯರ್ ಅಥವಾ ಪೋಸ್ಟ್ಗೆ ಸಂಬಂಧಪಟ್ಟಂತೆ ನಾವು ನೋಡುವಾಗ ಅಡ್ರೆಸ್ ಅಂತ ಹೇಳುವಾಗ ಏನೇನು ಇರ್ತದೆ ಹೇಳ್ರಿ? ಅಡ್ರೆಸ್ ನಾವು ನಮ್ಮ ವಿಳಾಸ ಅಂತ ಹೇಳ್ತೀವಿ, ನಮ್ಮ ಅಡ್ರೆಸ್ ಅಂತ ಹೇಳ್ತೀವಿ. ಅದಕ್ಕೆ ಅಡ್ರೆಸ್ ಅಂತ ಹೇಳುವಾಗ ಏನೇನು ಇರ್ತದೆ? ಮೊದಲನೇದು ಏನು ಇರ್ತದೆ? ನಿಮ್ಮ ಹೆಸರು ಇರ್ತದೆ. ಎರಡನೇದು ಏನು ಇರ್ತದೆ? ಮನೆ ನಂಬರ್ ಇರ್ತದೆ, ನೀವು ಯಾವ ಮನೆಯೊಳಗೆ ಇರ್ತೀರಂತೆ. ಆಮೇಲೆ ಓಣಿ ಹೆಸರು, ಆಮೇಲೆ ಓಣಿ ಹೆಸರು, ಊರು ಇರ್ತದೆ, ಯಾವ ರಸ್ತೆಯಲ್ಲಿದೆ ನಿಮ್ಮ ಓಣಿ ಅಂತಲೂ ಇರ್ತದೆ. ಆಮೇಲೆ ಏನಂದ್ರೆ ನೀವು ಲಾಸ್ಟಿಗೆ ಫೋನ್ ನಂಬರ್ ಕೂಡ, ಇವಾಗ ಫೋನ್ ನಂಬರ್ ಕೂಡ ಕೇಳ್ತಾರೆ ನಿಮ್ಮ ಅಡ್ರೆಸ್ನಲ್ಲಿ. ಸೊ ಯಾವ್ಯಾವ ರೀತಿಯಾಗಿ ಒಂದು ಅಡ್ರೆಸ್ ಅಂತಂದರೆ ನಿಮಗೆ ಬೇಕಾದದ್ದು ನಿಮಗೆ ಬಂದು ತಲುಪಬೇಕಾದ್ರೆ ಯಾವ್ಯಾವ ರೀತಿಯಾಗಿ ನಿಮ್ಮ ಮನೆ ನಂಬರ್ ಬೇಕು, ನಿಮ್ಮ ಓಣಿ ಬೇಕು, ಬೀದಿ ಬೇಕು, ಊರು ಬೇಕು, ಪಿನ್ ಕೋಡ್ ಬೇಕು, ಫೋನ್ ನಂಬರ್ ಬೇಕು. ಹಾಗೆ ಪರಿಶುದ್ಧಾತ್ಮನು ನಮ್ಮಲ್ಲಿ ಬಂದು ನೆಲೆಸಬೇಕಾದ್ರೆ ಕೆಲವೊಂದು ಅವಶ್ಯಕವಾದ ಸಂಗತಿಗಳು ಇದೆ. ಯಾವ ಸಂದರ್ಭದಲ್ಲಿ ಯಾವ ಊರಿನಲ್ಲಿ ಇದ್ದರೆ ಪರಿಶುದ್ಧಾತ್ಮನು ಬರ್ತಾನೆ? ಪ್ರಿಯರೇ, ಯಾವ ಪಟ್ಟಣದಲ್ಲಿ ನೀವಿದ್ರೆ ಈ ಪರಿಶುದ್ಧಾತ್ಮನು ಬರ್ತಾನೆ? ಇದು ನಾವು ಈ 11ನೇ ಅಧ್ಯಾಯ, ಲೂಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ಆ ಊರಿನ ಅಡ್ರೆಸ್ ನೋಡ್ತೀವಿ. ಓಕೆ, ಲೂಕನ ಸುವಾರ್ತೆ 11ನೇ ಅಧ್ಯಾಯದ 1ನೇ ವಚನ. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು
ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಪರಿಶುದ್ಧಾತ್ಮನು ಬರುವಂಥ ಊರಿನ ಹೆಸರು ಪ್ರಾರ್ಥನೆ. ಓಕೆ, ಪ್ರಾರ್ಥನೆ ಇಲ್ಲದ ಊರಿಗೆ ಪರಿಶುದ್ಧಾತ್ಮನು ಬರುವುದಿಲ್ಲ. ಯಾಕಂದ್ರೆ ಈ ಅಧ್ಯಾಯ ನಾವು ವಿಶೇಷವಾಗಿ ಗಮನಿಸಲಿಕ್ಕಿದ್ದೇವೆ. ಈ ಪರಿಶುದ್ಧಾತ್ಮನ ಕುರಿತು ಯೇಸು ಸ್ವಾಮಿ ಕಲಿಸುತ್ತಾ ಇದ್ದದ್ದು ಯಾವ ಸಂದರ್ಭದಲ್ಲಿ, ಯಾವ ಸನ್ನಿವೇಶದಲ್ಲಿ, ಯಾವ ಹಿನ್ನೆಲೆಯಲ್ಲಿ? ಪ್ರಾರ್ಥನೆಯ ಕುರಿತು ಕಲಿಸ್ತಾ ಇದ್ದಾನೆ. ಹಲ್ಲೆಲೂಯ, ಪ್ರಾರ್ಥನೆಯ ಕುರಿತು ಕಲಿಸ್ತಾ ಇದ್ದಾನೆ. ನಾವು ಇಲ್ಲಿ ಯೇಸು ಸ್ವಾಮಿಯ ಬಳಿ ಶಿಷ್ಯರು ಬಂದು ಆ ಪ್ರಶ್ನೆ ಕೇಳ್ತಾರೆ, ಏನಂತ? ನಾವು ಈ ಒಂದು ಪ್ರಾರ್ಥನೆ ಮಾಡುವಂಥದ್ದು ಹೇಗೆ ನಮಗೆ ಕಲಿಸು ಅಂತ ಕೇಳ್ತಾರೆ. ಸೊ ಆತನು ಅವರಿಗೆ ಆ ಒಂದು ಪ್ರಾರ್ಥನೆ ಮಾಡುವುದರ ಕುರಿತು ಕಲಿಸುವಂಥದ್ದು ನಾವು ನೋಡ್ತೇವೆ. 2ನೇ ವಚನದಿಂದ ಓದುವಾಗ ನಾವು ಕರ್ತನ ಪ್ರಾರ್ಥನೆ ಅಂತ ಹೇಳುವಂತಹ ಆ ಮಾತನ್ನು ನಾವು ನೋಡ್ತೇವೆ. ಸೊ ಕರ್ತನ ಪ್ರಾರ್ಥನೆ ಅದು 2ನೇ ವಚನ, 3ನೇ ವಚನ, 4ನೇ ವಚನ, ಹೀಗೆ ಅದು ಪರಿಶುದ್ಧಾತ್ಮನ ವಿಷಯಕ್ಕಿಂತ ಮೊದಲು ಪ್ರಾರ್ಥನೆ ವಿಷಯ ಆತನು ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ಇನ್ಫ್ಯಾಕ್ಟ್ ನಾವು ಇಲ್ಲಿ ಇನ್ನೊಂದು ವಿಶೇಷವಾದ ಅಂಶ ಗಮನಿಸಬೇಕು. ನಾವು ಈ ಲೂಕನ ಸುವಾರ್ತೆ 3ನೇ ಅಧ್ಯಾಯಕ್ಕೆ ಹೋಗೋಣ. ಸ್ವಲ್ಪ 3ನೇ ಅಧ್ಯಾಯದಲ್ಲಿ ಆತನ ಒಂದು ವಿಶೇಷವಾಗಿ ಯೇಸು ಸ್ವಾಮಿಯ ವಿಷಯವಾದ ಒಂದು ಅಂಶನ ವಿಶೇಷವಾಗಿ ಗಮನಿಸ್ತೇವೆ. 21ನೇ ವಚನ ನೋಡ್ರಿ. ಲೂಕನ ಸುವಾರ್ತೆ 3ನೇ ಅಧ್ಯಾಯ ವಚನ 21 ಮತ್ತು 22. ಜನರೆಲ್ಲ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಯೇಸು ಸಹ ಮಾಡಿಸಿಕೊಂಡು, ನೆಕ್ಸ್ಟ್ ವರ್ಡ್ ಏನಿದೆ? ಯೇಸು ಸ್ವಾಮಿ ಸ್ವತಃ ಪ್ರಾರ್ಥಿಸುತ್ತಿರುವಾಗ, ರೈಟ್, ಯೇಸು ಸ್ವಾಮಿ ಸಹ ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದನು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ಯೇಸು ಸ್ವಾಮಿಗೆ ಮೊದಲುಗೊಂಡು ಆ ಆತ್ಮನ ಇಳಿಯುವಿಕೆಯ ಅನುಭವ ಆದದ್ದು ಆತನು ದೀಕ್ಷಾಸ್ನಾನ ತೆಗೆದುಕೊಂಡು ಪ್ರಾರ್ಥಿಸುತ್ತಿರುವಾಗ ಪರಿಶುದ್ಧಾತ್ಮನ ಆಗಮನ, ಪರಿಶುದ್ಧಾತ್ಮನ ಅಭಿಷೇಕ, ಪರಿಶುದ್ಧಾತ್ಮನ ಬಲ ಆತನಲ್ಲಿ ಎಳೆಯುವಂಥದ್ದನ್ನು ನಾವು ನೋಡ್ತೇವೆ. ಲೂಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಆ ಪರಿಶುದ್ಧಾತ್ಮನ ಕುರಿತು ನಾವು ವಾಕ್ಯವನ್ನ ಸ್ವಲ್ಪ ವಿವರವಾಗಿ ನೋಡ್ಲಿಕ್ಕಿದ್ದೇವೆ. ಅಲ್ಲಿ ಅದರ ಒಂದು ಸಂದರ್ಭ ಏನು, ಯಾವ ಸಂದರ್ಭದಲ್ಲಿ ಈ ಅಭಿಷೇಕದ ಕುರಿತು ಆ ಯೇಸು ಸ್ವಾಮಿ ಮಾತಾಡ್ತಾರೆ? ಪ್ರಾರ್ಥನೆಯ ಸಂದರ್ಭದಲ್ಲಿ ಪ್ರಾರ್ಥನೆ ವಿಷಯ ಮಾತಾಡ್ತಾ ಆತನು ಪರಿಶುದ್ಧಾತ್ಮನ ಅಭಿಷೇಕದ ಕುರಿತು ಮಾತಾಡ್ತಾನೆ. ಹಲ್ಲೆಲೂಯ. ನಾವು ಪ್ರಾರ್ಥಿಸುತ್ತಾ ಇಲ್ಲ, ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ ಬೆಲೆ ಇಲ್ಲ, ನಾವು ಪ್ರಾರ್ಥಿಸುವ ಜನರಾಗಿಲ್ಲ, ನಾವು ಅಭಿಷೇಕ ಹೊಂದುವುದಿಲ್ಲ, ಆತ್ಮನ ಬಲ ಹೊಂದುವುದಿಲ್ಲ. ನಮ್ಮ ಜೀವಿತದಲ್ಲಿ ಎಷ್ಟು ಹೆಚ್ಚು ಪ್ರಾರ್ಥನೆ ಇರುತ್ತದೋ ಅಷ್ಟು ಹೆಚ್ಚು ಆತ್ಮನ ಬಲ ನಮ್ಮಲ್ಲಿ ಕಾರ್ಯ ಮಾಡ್ತದೆ. ಪ್ರಾರ್ಥನೆ ಇಲ್ಲದ ಜೀವಿತ ಅದು ಪವಿತ್ರಾತ್ಮನ ಬಲವಿಲ್ಲದ ಜೀವಿತವಾಗುತ್ತದೆ. ಪ್ರಾರ್ಥನೆ ಇಲ್ಲದ ಜೀವಿತ ಅದು ಪವಿತ್ರಾತ್ಮನ ಬಲವಿಲ್ಲದ ಜೀವಿತವಾಗುತ್ತದೆ. ನಾವು ಪ್ರಾರ್ಥನೆಯ ಮೂಲಕ ಪವಿತ್ರಾತ್ಮನ ಬಲದಿಂದ ತುಂಬಿಸಲ್ಪಡುತ್ತೇವೆ. ನಾವು ಪ್ರಾರ್ಥನೆಯ ಮೂಲಕ, ತಿರುಗಿ ಹೇಳ್ತಾನೆ, ಪ್ರಾರ್ಥನೆಯ ಮೂಲಕವೇ ನಾವು ಪವಿತ್ರಾತ್ಮನ ಬಲದಿಂದ ತುಂಬಿಸಲ್ಪಡುತ್ತೇವೆ. ನೀವು ಒಂದು ವೇಳೆ ಬರೀ ಶುಕ್ರವಾರದ ಕೂಟಕ್ಕೆ ಬಂದು ಹೋದೆ, ನಾನು ಆ ಕೂಟಕ್ಕೆ ಹೋದೆ, ಈ ಕೂಟಕ್ಕೆ ಹೋದೆ, ನೀವು ಕೂಟಕ್ಕೆ ಹೋಗ್ರಿ. ಆದರೆ ನಮ್ಮ ಜೀವಿತದಲ್ಲಿ ನಮ್ಮಲ್ಲಿ ಪ್ರಾರ್ಥನೆ ಇಲ್ಲ, ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಆಗುವುದಿಲ್ಲ. ಪರಿಶುದ್ಧಾತ್ಮನ ಕಾರ್ಯ ಆಗುವುದಿಲ್ಲ. ಪರಿಶುದ್ಧಾತ್ಮನ ಕಾರ್ಯ ನಮ್ಮಲ್ಲಿ ಆಗಬೇಕಾದರೆ ನಮ್ಮಲ್ಲಿ ಏನ್ ಬೇಕೋ? ಪ್ರಾರ್ಥನೆ ಬೇಕು. ಪ್ರಾರ್ಥನೆ ಬೇಕು. ಪೌಲನು ಕೂಡ ಪ್ರಾರ್ಥಿಸ್ತಾ ಇದ್ದಾಗ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ ನೋಡ್ರಿ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ, ಅವನು ವಿಶೇಷವಾಗಿ ಈ ಒಂದು ಕುರುಡನಾಗಿದ್ದಾನೆ, ಕಣ್ಣು ಕಳ್ಕೊಂಡಿದ್ದಾನೆ. ಅಂತ ಸನ್ನಿವೇಶದಲ್ಲಿ ಅಲ್ಲಿ ಗಮನಿಸಿದ್ರೆ ಅವನ ಸ್ಥಿತಿ, ಕರ್ತನು ಅವನಿಗೆ ಎದ್ದು, ಯಾರಿಗೆ? ಅನನೀಯನಿಗೆ ಹೇಳ್ತಾ ಇದ್ದಾರೆ,
ಕರ್ತನು ಅವನಿಗೆ, ಅನನೀಯನಿಗೆ, ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಎಂಬವನನ್ನ ವಿಚಾರಿಸು. ಅವನು ಏನ್ ಮಾಡ್ತಾ ಇದ್ದಾನಂತೆ? ಪ್ರಾರ್ಥನೆ ಮಾಡ್ತಾ. ನೀನು ಪ್ರಾರ್ಥನೆ ಮಾಡ್ತಾ ಇರುವಾಗ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಯಾರಿಗೆ ಪ್ರಾರ್ಥನೆ ಮಾಡ್ತಾ ಇದೆಯೋ ಅವರಿಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಅನನೀಯನಿಗೆ ಗೊತ್ತಿರಲಿಲ್ಲ. ಯೂದನು ಯಾರ ಮನೆಯಲ್ಲಿ ಇದ್ನೋ ಅವರಿಗೆ ಗೊತ್ತಿಲ್ಲ. ಆದ್ರೆ ಏನ್ ಗೊತ್ತಾ, ಯಾರಿಗೆ ಅವನು ಪ್ರಾರ್ಥಿಸ್ತಾ ಇದ್ದನೋ ಅವರಿಗೆ ಗೊತ್ತಿತ್ತು, ನನ್ನ ಮಗನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನ ಮಗನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸೊ ಪ್ರಾರ್ಥನೆ ಮಾಡುತ್ತಿದ್ದಾನೆ, ರೈಟ್. ಯೇಸು ಸ್ವಾಮಿಯೇ ಸ್ವತಃ ಅನನೀಯನಿಗೆ ತಿಳಿಸ್ತಾರೆ. ಅನನೀಯನೆಂಬವನು ಅಲ್ಲಿ ಹೋಗುವುದಕ್ಕೆ ಅವನು ಪ್ರಾರ್ಥನೆ ಮಾಡುತ್ತಾನೆ, ಮತ್ತು ಅನನೀಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನ ನೋಡಿದ್ದಾನೆ ಎಂದು ಹೇಳಿದನು. ಸೊ ಸ್ಪಷ್ಟವಾಗಿ ಪ್ರಾರ್ಥನೆಯ ಸ್ಥಳದಲ್ಲಿ ಅವನು ದೇವರ ಒಂದು ಸ್ವರವನ್ನ ಕೇಳಿರುವಂಥದ್ದು, ಅದರ ಜೊತೆಗೆ ಅದಕ್ಕಾಗಿ ಅವನು ಸಿದ್ಧವಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಇನ್ಫ್ಯಾಕ್ಟ್ 17ನೇ ವಚನ ನೋಡ್ರಿ, ಅದೇ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 17ನೇ ವಚನ. ವಾಕ್ಯ ಹೀಗೆ ಹೇಳ್ತದೆ, ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಿದನು. ಸೊ ಸ್ಪಷ್ಟವಾಗಿ ಪ್ರಾರ್ಥನೆ ಮಾಡುತ್ತಿರುವ ಪೌಲನನ್ನ ಯೇಸು ಸ್ವಾಮಿ ನೋಡಿ ಅನನೀಯನನ್ನು ಅಲ್ಲಿಗೆ ಕಳಿಸ್ತಾ ಇದ್ದಾರೆ. ಅಲ್ಲಿ ಸೌಲನ್ನು ನನಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಹೋಗು ಅಲ್ಲಿ. ಅಲ್ಲಿ ಹೋದಾಗ ಅನನೀಯನು ಮಾಡುವಂಥದ್ದೇನು, ಅವನಿಗೆ ಕಣ್ಣು ಬರುವಂತೆಯೂ ಮತ್ತೇನಂತೆ, ಪವಿತ್ರಾತ್ಮ ಭರಿತನಾಗುವಂತೆ. ನಾವು ಪ್ರಾರ್ಥಿಸ್ತಾ ಇರುವಂಥ ಜನರಾಗಿದ್ದರೆ, ನಮ್ಮ ಜೀವಿತ ಪ್ರಾರ್ಥನಾ ಭರಿತ ಜೀವಿತವಾಗಿದ್ದರೆ, ನಾವು ಇಲ್ಲಿ ಕುಳಿತುಕೊಂಡು ಕೂಡ ಪ್ರಾರ್ಥನೆಯ ಜನರಾಗಿದ್ದರೆ ನಾವು ಆತ್ಮ ಭರಿತ ಜನರಾಗ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ಬಹಳ ವಿಶೇಷವಾದದ್ರಿ. ಸೊ ಅಡ್ರೆಸ್ ಏನು ಅಂತ, ಯಾವ ಊರಿಗೆ ಪರಿಶುದ್ಧಾತ್ಮನ ಆಗಮಿಸ್ತಾನೆ? ಪ್ರಾರ್ಥನೆಯ ಊರಿಗೆ. ನಮ್ಮ ಮನೆ ಪ್ರಾರ್ಥನೆಯ ಮನೆ ಆಗಬೇಕು. ನಮ್ಮ ಮನ ಪ್ರಾರ್ಥನೆಯ ಮನ ಆಗಿರಬೇಕು. ಹಲ್ಲೆಲೂಯಾ. ನಾವು ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅನೇಕ ಸಂಗತಿಗಳಿರ್ಬೋದು, ಅದರ ಒಂದು ಸಮಸ್ಯೆಗಳು ಬೇಕಾದಷ್ಟು ಇರ್ಬೋದು, ಆದರೆ ಪ್ರಾರ್ಥನೆ ಮಾತ್ರ ನಮ್ಮ ಜೀವಿತದಲ್ಲಿ ಇಲ್ಲದಿರಬಾರ್ದು. ಯಾಕೆ ಗೊತ್ತಾ? ಪ್ರಾರ್ಥನೆಯ ಸ್ಥಳದಲ್ಲಿ ಪರಿಶುದ್ಧಾತ್ಮನು ಬರುತ್ತಾನೆ. ಹಲ್ಲೆಲೂಯಾ. ಪ್ರಾರ್ಥನೆಯ ಸ್ಥಳದಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡ್ತಾನೆ. ಪ್ರಾರ್ಥನೆಯ ಸ್ಥಳದಲ್ಲಿ ಪರಿಶುದ್ಧಾತ್ಮನ ಶಕ್ತಿ ಅದು ಬಲವಾಗಿ ನಡೆಸಲ್ಪಡ್ತದೆ. ಸೊ ಊರಷ್ಟೇ ಅಲ್ಲ, ನಮ್ಗೇನು ಬೇಕು? ಊರಿನ ಜೊತೆಗೆ ಏನು ಬೇಕು? ಓಣಿ ಅಡ್ರೆಸ್ ಬೇಕು. ಹೌದಲ್ವಾ? ಓಣಿ ಅಡ್ರೆಸ್ ನೋಡೋಣ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 32ನೇ ವಚನ. ಇದು ನಮ್ಮ ಸ್ಟ್ರೀಟ್ ಅಡ್ರೆಸ್, ಇದು ಕಾಲನಿ ಅಡ್ರೆಸ್. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ ಅದರ 32ನೇ ವಚನ ನೋಡ್ರಿ. ವಾಕ್ಯ ಏನಂತ ಹೇಳ್ತದೆ? ಈ ಕಾರ್ಯಗಳಿಗೆ ನಾವು ಸಾಕ್ಷಿ. ನೆಕ್ಸ್ಟ್ ಏನು ಹೇಳ್ತದೆ? ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು ಸಾಕ್ಷಿ. ದೇವರು ಯಾರಿಗೆ ಪವಿತ್ರಾತ್ಮನನ್ನ ದಯಪಾಲಿಸ್ತಾನಂತ ಈ ವಚನ ಹೇಳ್ತದೆ? ವಿಧೇಯರಾಗಿರುವವರಿಗೆ. ಸೊ ಪ್ರಾರ್ಥನೆಯ ಸ್ಥಳ ಒಂದು, ಪ್ರಾರ್ಥನೆಯ ಜೊತೆಗೆ ವಿಧೇಯತೆ ಬೇಕು. ನಾವು ತಾಸು ಪ್ರಾರ್ಥಿಸಿ ಅವಿಧೇಯತೆಯ ಜೀವಿತ ಜೀವಿಸ್ತಾ ಇದ್ರೆ ಅಲ್ಲಿ ಪರಿಶುದ್ಧಾತ್ಮನ ಕಾರ್ಯ ನಮ್ಮಲ್ಲಿ ಉಂಟಾಗುವುದಿಲ್ಲ. ವಿಧೇಯತೆಯ ಸ್ಥಳದಲ್ಲಿ ದೇವರು ಶಕ್ತಿಶಾಲಿಯಾಗಿ ಕಾರ್ಯ ಮಾಡ್ತಾನೆ. ಪ್ರಿಯರೇ, ನಾವಿಲ್ಲಿ ಕುಳಿತುಕೊಂಡಿರುವಾಗಲೂ, ಇನ್ಫ್ಯಾಕ್ಟ್ ಈ ಆರಾಧನೆ ಆರಂಭವಾಗ್ತಾ ಇದ್ದಾಗಲೇ ನನ್ನ ಪ್ರಾರ್ಥನೆ ಅದಾಗಿತ್ತು, ಸ್ವಾಮಿ, ನನ್ನ ಜೀವಿತದಲ್ಲಿ, ನನ್ನ ನಡೆ, ನನ್ನ ನುಡಿ, ನನ್ನ ಕ್ರಿಯೆಗಳಲ್ಲಿ ನಿನಗೆ ಅವಿಧೇಯವಾಗಿರುವಂಥ ಸಂಗತಿಗಳು ಅದು ಯಾವುದೆಂದು ತಿಳಿಸು. ನಾನು ಪಶ್ಚಾತ್ತಾಪ ಪಟ್ಟು ನಿನ್ನ ಕಾರ್ಯಕ್ಕಾಗಿ ನಾನು ಸಿದ್ಧವಾಗ್ತೇನೆ, ನಿನ್ನ ಅದ್ಭುತಕ್ಕಾಗಿ ನಾನು ಸಿದ್ಧವಾಗ್ತೇನೆ. ಇದು ನಮ್ಮ ಪ್ರಾರ್ಥನೆ ಆಗಿರಬೇಕು. ಒಂದು ವೇಳೆ ಪರಿಶುದ್ಧಾತ್ಮನು ನಮ್ಮ ಮನಸ್ಸಾಕ್ಷಿಯಲ್ಲಿ ತಿಳಿಸುವುದಾಗಿದ್ದಲ್ಲಿ ನಮ್ಮ ಜೀವಿತದಲ್ಲಿರುವಂಥ ಅವಿಧೇಯತೆಯ ಕಾರ್ಯಗಳು ಆತ್ಮನ ಕಾರ್ಯಕ್ಕೆ ಅಡ್ಡಿಪಡಿಸ್ತವೆ. ಇದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು.
ಯಾವ ಯಾವ ವಿಷಯಗಳಿಗೆ ನಾವು ವಿಧೇಯರಾಗಬೇಕು, ಪ್ರತಿ ಸಾರಿ ದೇವರು ನಮ್ಮೊಂದಿಗೆ ಮಾತನಾಡುವಾಗ ಯಾವ ಯಾವ ವಿಷಯಗಳೊಂದಿಗೆ ನಾವು ನಂಬಿರುವಂಥ ದೇವರು ಕೈ ಕಟ್ಟಿ ಕೂತಿಲ್ಲ, ಆತನನ್ನು ಜೈಲಿನಲ್ಲಿ ಹಾಕಿ ಕೂಡಿಸಿಲ್ಲ. ನಾವು ಯಾರು? ಆತ ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ, ನಮ್ಮ ಮಧ್ಯದಲ್ಲಿದ್ದಾನೆ. ಆತನು ನಮ್ಮ ಮಧ್ಯದಲ್ಲಿ ಸಂಚರಿಸುವಂಥ ದೇವರು. ಆತನ ನಮ್ಮ ಹೃದಯಗಳ ಯೋಚನೆಗಳನ್ನು ಆತನ ಪ್ರತಿಯೊಂದನ್ನು ಬಲ್ಲವನಾಗಿರುವಂಥ ದೇವರು. ನಾವಿಲ್ಲಿ ಕುಳಿತುಕೊಂಡು ನಮ್ಮ ಹೃದಯದ ಸ್ಥಿತಿಗತಿ ಏನೆಂಬುದು ಆತನಿಗೆ ಗೊತ್ತಿದೆ. ಹಾಗಿದ್ದಲ್ಲಿ ಆತನು ನಮ್ಮ ಸಂಗಡ ಮಾತಾಡ್ತಾನೆ. ನಾವು ಮಾತಾಡುವಾಗ ಯಾವುದೋ ಒಬ್ಬ ಏನಂತಾರೆ, ನಾವು ನ್ಯೂಸ್ ನೋಡುವಾಗ ಕೆಲವೊಂದು ಸತಿ ಗಮನಿಸ್ತೇವೆ, ಕೆಲವೊಂದು ಸಾರಿ ಗಮನಿಸುವುದಿಲ್ಲ. ಹಾಗೆ ಏನಂತಾರೆ, ನಾವು ಚೇಂಜ್ ಮಾಡಿಬಿಡ್ತೇವೆ ಅಥವಾ ನಾವು ದಾಟಿ ಹೋಗ್ತೇವೆ. ಆ ಥರ ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಸೃಷ್ಟಿಕರ್ತನಾದ ದೇವರು ನಿನ್ನ ಸಂಗಡ ನನ್ನ ಸಂಗಡ ಮಾತಾಡುವಾಗ, ಹೌದು ಸ್ವಾಮಿ, ನಾನು ನಿನಗೆ ವಿಧೇಯನಾಗ್ತೇನೆ, ನಿನ್ನ ಮಾತೇ ನನಗೆ ಆಜ್ಞೆ ಅಂತ ಹೇಳಿ ನಾವು ವಿಧೇಯರಾಗುವಂಥ ಜನರಾಗಿದ್ದರೆ ಪರಿಶುದ್ಧಾತ್ಮನು ಅಲ್ಲಿ ಕಾರ್ಯ ಮಾಡ್ತಾನೆ ರೀ. ಹಲ್ಲೆಲೂಯಾ. ಆ ಸ್ಥಳದಲ್ಲಿ ಪರಿಶುದ್ಧಾತ್ಮನು ನಮ್ಮನ್ನು ಬಲದಿಂದ ತುಂಬಿಸ್ತಾನೆ. ಹಲ್ಲೆಲೂಯಾ. ಸೊ ಪ್ರಾರ್ಥನೆಯ ಪಟ್ಟಣ ವಿಧೇಯತೆ ಎಂಬ ಓಣಿ. ಓಕೆ, ಪ್ರಾರ್ಥನೆಯ ಪಟ್ಟಣ ವಿಧೇಯತೆ ಎಂಬ ಓಣಿ. ಅದರ ಜೊತೆಗೆ ನಾವು ಇನ್ನೊಂದು ಅವಶ್ಯಕತೆಯನ್ನು ನೋಡೋಣ, ಎಲ್ಲಿ ಪರಿಶುದ್ಧಾತ್ಮನು ಬಂದು ನೆಲೆಸ್ತಾನೆ. ಮೊದಲನೆಯ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಈ ಅಡ್ರೆಸ್, ನಾವು ಪರಿಶುದ್ಧಾತ್ಮನು ಎಲ್ಲಿ ಬಂದು ನೆಲೆಸ್ತಾನೆ ಎಂಬುದಕ್ಕೆ ನಾವು ಈ ಒಂದು ವಿಷಯವನ್ನು ಗಮನಿಸ್ತಾ ಇದ್ದೇವೆ. ಮೊದಲನೆಯ ಪೇತ್ರನ ಪತ್ರಿಕೆ, ಅದರಲ್ಲಿ ನಾವು ಗಮನಿಸುವಾಗ ಯಾವ ಯಾವ ರೀತಿಯಾಗಿ ಯಾವ ಸಂದರ್ಭಗಳಲ್ಲಿ ಪರಿಶುದ್ಧಾತ್ಮನು ಕಾರ್ಯ ಮಾಡ್ತಾನೆಂಬುದನ್ನು ನಾವು ನೋಡ್ತಾ ಇರುವಂತೆ, ಒಂದು ಈ 5ನೇ ಅಧ್ಯಾಯ, ಮೊದಲನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ಈ ವಚನ 5-6 ನೋಡೋಣ. ಇನ್ಫ್ಯಾಕ್ಟ್ 5ನೇ ವಚನ ನಾವು ಗಮನಿಸಬಹುದು. ಅಲ್ಲಿ ಆ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಯೌವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರ್ರಿ, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದ ಸೊಂಟ ಕಟ್ಟಿಕೊಂಡು ಒಬ್ಬರನ್ನು ಸೇವೆ ಮಾಡ್ರಿ. ದೇವರು ಏನ್ ಮಾಡ್ತಾನಂತೆ? ಅಹಂಕಾರಿಗಳನ್ನ ಎದುರಿಸ್ತಾನೆ. ದೇವರು ಅಹಂಕಾರಿಗಳನ್ನ ಎದುರಿಸ್ತಾನೆ. ಪ್ರಿಯರೇ, ಎಲ್ಲಿ ಗರ್ವ ಮತ್ತು ಅಹಂಕಾರ ಇದ್ದೆ, ಯಾವುದೇ ವಿಷಯದಲ್ಲ ನಾವು ಸೊಕ್ಕಿನಿಂದ ವರ್ತಿಸಲು ಆರಂಭಿಸಿದರೆ ನಮ್ಮ ವಿರುದ್ಧವಾಗಿ ಯಾರು ಕಾರ್ಯ ಮಾಡ್ತಾರೆ ಗೊತ್ತಾ? ದೇವರು. ಸೈತಾನನ ನಿಮ್ಮ ವಿರೋಧಿ ಆಗಿದ್ರೆ ನೀವು ಅವನು ಎದುರಿಸ್ಬೋದು, ಗದರಿಸ್ಬೋದು, ಓಡಿ ಹೋಗ್ತಾನ ಅವನು. ಆದರೆ ದೇವರು ನಿನ್ನ ವೈರಿ ಆದರೆ, ಅಯ್ಯಯ್ಯೋ, ದೇವರನ್ನು ನೀನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಸೊಕ್ಕು ತೋರಿಸಿದ್ದಕ್ಕಾಗಿ, ನೀನು ಗರ್ವ ಅಹಂಕಾರ ತೋರಿಸಿದ್ದಕ್ಕಾಗಿ, ನೀನು ಒಂದು ವೇಳೆ ಅಹಂಕಾರದಿಂದ ವರ್ತಿಸುವಂಥ ವ್ಯಕ್ತಿ ಆಗಿದ್ದರೆ ಪರಿಶುದ್ಧಾತ್ಮನ ಆ ಸ್ಥಳದಲ್ಲಿ ಬರುವುದೇ ಇಲ್ಲ. ಆ ಮನೆಗೆ ಪರಿಶುದ್ಧಾತ್ಮನು ಬರುವುದೇ ಇಲ್ಲ. ಆ ಜೀವಿತಕ್ಕೆ ಪರಿಶುದ್ಧಾತ್ಮನು ಬರುವುದಿಲ್ಲ. ಯಾಕಂದ್ರೆ ವಾಕ್ಯ ತಿಳಿಸುವಂಥದ್ದು ಸ್ಪಷ್ಟ. ದೇವರು ಅಹಂಕಾರಿಗಳನ್ನ ಎದುರಿಸ್ತಾನೆ. ಇದು ಬಹಳ ಸ್ಪಷ್ಟವಾದದ್ದು. ನಾವು ಎಷ್ಟು ತಗ್ಗಿಸಿಕೊಳ್ತೇವೆ ನೋಡ್ರಿ. ಯೇಸು ಸ್ವಾಮಿಯ ಜನರಾದ ಮೇಲೆ ನಮ್ಗೆ ಸ್ವಾಭಿಮಾನ, ಅಭಿಮಾನ, ಅಹಂಕಾರ, ಗರ್ವ ಅದೆಲ್ಲ ಏನು ಕಸದ ಬುಟ್ಟಾಗಿ ಎಸೆದು ಬರಬೇಕು. ಯೇಸು ಸ್ವಾಮಿ ಕಡೆ ಬರುವಾಗ ನಾವು ಸಾಷ್ಟಾಂಗವರೆಗೆ, ನೀನೇ ನಮ್ಮ ರಾಜ, ನೀನು ಏನು ಹೇಳ್ತೀವಿ ಅದನ್ನು ಮಾಡ್ತೇವೆ ಸ್ವಾಮಿ, ನನ್ನ ಸ್ವಾಭಿಮಾನ ಹಾಕಿ ತುಳಿಯಲ್ಪಟ್ಟರು ಕೂಡ ನಾನು ನಿನ್ನ ಮಾತಿನ ಪ್ರಕಾರ ಮಾಡ್ತೇನೆ. ಇದು ತಗ್ಗಿದ ಸ್ವಭಾವ. ಹಲ್ಲೆಲೂಯಾ. ಇದು ತಗ್ಗಿದ ಸ್ವಭಾವ. ನಾವು ಇಲ್ಲ, ನನ್ನ ಸ್ಟೇಟಸ್ ಏನು, ಏನಂತಾರೆ, ನನ್ನ ಸ್ವಾಭಿಮಾನಕ್ಕೆ ಏನಾಗ್ತದೆ ಗೊತ್ತಾ? ಪರಿಶುದ್ಧಾತ್ಮ ನನ್ನ ಕಡೆ ಬರುವುದಿಲ್ಲ. ಪರಿಶುದ್ಧಾತ್ಮ ನನ್ನ ಕಡೆಗೆ ಬರುವುದಿಲ್ಲ. ಯಾಕಂದರೆ ಅಹಂಕಾರಿಗಳನ್ನು ದೇವರು ವಾಕ್ಯ ಹೇಳ್ತಾ ಇದೆ, ಏನು ಮಾಡ್ತಾನಂತೆ? ದೇವರು ಎದುರಿಸ್ತಾನೆ. ನಾನು ಸೊಕ್ಕಿನಿಂದ ಮಾತಾಡಿದೆ,
ಕೆಲವೊಂದು ಸಾರಿ ನಾವು ಅಕಸ್ಮಾತ್ತಾಗಿ ಜಾರಿ ಬಿದ್ದು ಬಿಡ್ತೇವೆ. ಮೊನ್ನೆ ತಾನೇ ನನಗೆ ಪರಿಶುದ್ಧಾತ್ಮನು ಎಚ್ಚರಿಸಿದಂತನು ಯಾವುದೋ ಸಂದರ್ಭದಲ್ಲಿ ನಂದು PhD ಆಗಿದೆ ಅಂತ ಹೇಳುವಾಗ ಒಂದು ಸ್ವಲ್ಪ ಅಹಂಕಾರ ಬಂತು. ಸೊ ತಕ್ಷಣ ಪರಿಶುದ್ಧಾತ್ಮನ ಜಾಗ್ರತೆ, ನಾನು ಬೇಕಾದಷ್ಟು ಕಲ್ತಿರ್ಬೋದು, ಆದರೆ ದೇವರ ಮಕ್ಕಳು, ದೇವರ ಸೇವೆ, ದೇವರ ಜನರು, ನಮಗೆ ಅಹಂಕಾರ ಗರ್ವಕ್ಕೆ ಸ್ಥಳ ಇಲ್ಲ ಪ್ರಿಯರೇ. ಪರಿಶುದ್ಧಾತ್ಮನು ಕಾರ್ಯ ಆಗಬೇಕಾದ್ರೆ ನಾವು ದೀನತೆಯ ಜನರಾಗಿರಬೇಕು, ತಗ್ಗಿದ ಜನರಾಗಿರಬೇಕು. ಹಲ್ಲೆಲೂಯಾ. ಸೊ ಯಾವ ಊರಿನಲ್ಲಿ ಪರಿಶುದ್ಧಾತ್ಮನು ಬರ್ತಾನೆ? ಯಸ್. ಯಾವ ಓಣಿಯಲ್ಲಿ ಪರಿಶುದ್ಧಾತ್ಮನು ಬರ್ತಾನೆ? ಯಾವ ಬೀದಿಯಲ್ಲಿ ಪರಿಶುದ್ಧಾತ್ಮನು ಬರ್ತಾನೆ? ದೀನತೆಯು, ತಗ್ಗಿದ ಜನರು. ನಾವು ತಗ್ಗಿದ ಜನರು, ನಮ್ಮಲ್ಲಿ ನಮ್ರತೆ, ವಿನಯ, ಈ ಸ್ವಭಾವ ಇರುವಲ್ಲಿ ಪರಿಶುದ್ಧಾತ್ಮನು ಬರ್ತಾನೆ. ಆದರೆ ಮನೆ ನಂಬರ್ ಒಂದು ಭಾಳ ಮುಖ್ಯ ರೀ. ಓಕೆ, ಆ ಮನೆ ನಂಬರ್ ನೋಡೋಣ. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ. ಓಕೆ, ಇದು ನಮ್ಮ ಮನೆ ನಂಬರ್. ಇದು ಇದ್ದರೆ ಪರಿಶುದ್ಧಾತ್ಮನು ನಮ್ಮ ಮಧ್ಯದಲ್ಲಿ, ಹಾಲೆಲೂಯ, ಖಚಿತವಾಗಿ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡ್ತಾನೆ. ಪರಿಶುದ್ಧಾತ್ಮನನ್ನು ನಾವು ಸ್ವೀಕರಿಸುವುದು ಹೇಗೆ? ನಾವು ಅಡ್ರೆಸ್ ಕೊಡುವಾಗ ಪರಿಶುದ್ಧಾತ್ಮ ನಮ್ಮ ಅಡ್ರೆಸ್ನಲ್ಲಿ ಏನು ಹುಡುಕ್ತಾನೆ, ನಾವು ಅದರ ಪ್ರಕಾರ ನಾವು ನಮ್ಮ ಜೀವಿತವನ್ನು ನೋಡೋಣ. ಗಮನಿಸ್ರಿ, ಇಲ್ಲಿ ಗಲಾತ್ಯ ಸಭೆಯಲ್ಲಿದ್ದಂಥ ದೊಡ್ಡ ಗಲಿಬಿಲಿ ಅದನ್ನು ನಿವಾರಿಸ್ತಾ ಇದ್ದಾಗ ಪೌಲನು ಆ ಗಲಾತ್ಯ ಸಭೆಗೆ ಎಚ್ಚರಿಸಿ ಹೇಳ್ತಾನೆ, ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳ್ಕೊಳ್ಳಬೇಕೆಂದಿದ್ದೇನೆ. ನೀವು ದೇವರ ಆತ್ಮನನ್ನು ಹೊಂದಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಕೇಳಿ ನಂಬಿದ್ದರಿಂದಲೋ. ಅಂದರೆ ಪರಿಶುದ್ಧಾತ್ಮನ ಅಭಿಷೇಕ ನಾವು ಹೊಂದಬೇಕಾದರೆ ನಮ್ಮಲ್ಲಿ ಏನು ಬೇಕು ಹೇಳ್ರಿ? ನಂಬಿಕೆ ಬೇಕು. ಇನ್ಫ್ಯಾಕ್ಟ್ 5ನೇ ವಚನ, ಈ ಒಂದು 4-5 ವಚನ ಕೂಡ ನಾವು ಗಮನಿಸುವಾಗ 5ನೇ ವಚನ ಕೂಡ, ದೇವರು ತನ್ನ ಆತ್ಮನನ್ನು ನಿಮಗೆ ಹೇರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತ್ರಿಂದಾಯಿತು? ನೀವು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಕೇಳಿ ನಂಬಿದ್ದರಿಂದಲೇ. ನಮ್ಮ ಮನೆ ನಂಬರ್ ನಂಬಿಕೆಯಾಗಿರ್ಬೇಕು. ಹಲ್ಲೆಲೂಯಾ. ನಮ್ಮ ಮನೆ ನಂಬರ್ ನಂಬಿಕೆಯಾಗಿರ್ಬೇಕು. ನನಗೆ ಈಗ ಫೋನ್ ಕಾಲ್ ಬಂದಿದೆಯಪ್ಪ, ಸರ್ ನಾನು ನಿಮ್ಮದು ಕೊರಿಯರ್ ತೊಗೊಂಡು ಬಂದಿದ್ದೇನೆ ರೀ ಅಂತಂದ್ರೆ ನಾನು ಮನೆಗೆ ಬರ್ತೇನೆ ರೀ, 1 ನಿಮಿಷ ಇರ್ರಿ ಅಂತ ಹೇಳಿ ಮನೆಗೆ ಬಂದು ರಿಸೀವ್ ಮಾಡ್ತೇವಲ್ಲ, ಹಾಗೆ ಇದು ಈಗಾಗಲೇ ಫೋನ್ ಕಾಲ್ ಬಂದಿದೆ ನಿಮಗೆ, ಏನಂತ? ಕೊರಿಯರ್ ಬಂದಿದೆ ಅಂತ. ನಂಬಿಕೆ ಇರುವವರು ಹೋಗಿ ಬಾಗ್ಲ ತೆಗಿಬೇಕು. ಈ ದಿವಸ ಅವರು ಬಾಗ್ಲ ತೆರೀತಾರೆ, ಅವರು ಅಭಿಷೇಕ ಹೊಂದ್ತಾರೆ. ಹಲ್ಲೆಲೂಯ. ನಂಬಿಕೆಯ ಜನ. ಇನ್ಫ್ಯಾಕ್ಟ್ ಈ 5ನೇ ವಚನ ಅಷ್ಟೇ ಅಲ್ಲ, ನಾವು ಹಾಗೆ ಓದ್ತಾ ಹೋಗುವಾಗ ಇಲ್ಲಿ ಇನ್ಫ್ಯಾಕ್ಟ್ 14ನೇ ವಚನದಿಂದಲೂ ಕೂಡ ನಾವು ಈ ವಿಷಯವನ್ನೇ ನಾವು ಗಮನಿಸ್ತೇವೆ. ಸೊ ಪ್ರಿಯರೇ, ಇದು ಬಹಳ ಸ್ಪಷ್ಟವಾಗಿ ನಾವು ನೆನಪಿಟ್ಕೊಳ್ಳೋಣ. ಪ್ರಾರ್ಥನೆ ಇಲ್ಲದ ಸ್ಥಳದಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಆಗುವುದಿಲ್ಲ. ವಿಧೇಯತೆ ಇಲ್ಲದ ಸ್ಥಳದಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಉಂಟಾಗುವುದಿಲ್ಲ. ಅದು ವಿಧೇಯತೆ ಸ್ಪಷ್ಟವಾಗಿ ಅನೇಕ ವಿಷಯಗಳಲ್ಲಿ ನಾವು ವಿಧೇಯತೆ ನೋಡ್ಬೋದು. ಆದರೆ ಮುಖ್ಯವಾಗಿ ಸುವಾರ್ತೆಯ ವಿಷಯದಲ್ಲಿ, ಸುವಾರ್ತೆ ಸಾರುವುದರ ವಿಷಯದಲ್ಲಿ ನಾವು ವಿಧೇಯತೆ ತೋರಿಸಲೇಬೇಕು. ದೀನತೆ, ಅಹಂಕಾರಿಗಳನ್ನು ದೇವರು ಎದುರಿಸ್ತಾನೆ. ದೇವರು ನಮ್ಮ ಸ್ನೇಹಿತನಾಗಬೇಕಾದ್ರೆ ನಾವು ದೀನತೆಯನ್ನು ತೋರಿಸಬೇಕು. ಮತ್ತು ಆತ್ಮನ ಅಭಿಷೇಕಕ್ಕಾಗಿ ಬೇಕಾಗಿರುವಂಥ ಇನ್ನೊಂದು ಮಹತ್ವದ ಅಂಶ, ಬಹಳ ಸ್ಪಷ್ಟವಾಗಿ ಬೇಕಾಗಿರುವಂಥದ್ದು ನಂಬಿಕೆ. ಹಲ್ಲೆಲೂಯ, ನಂಬಿಕೆ. ಸೊ ಅದಕ್ಕೆ ಯೇಸು ಸ್ವಾಮಿ ಈ ನಂಬಿಕೆ ಅಂತ ಹೇಳುವಾಗ ಯೋಹಾನನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಈ ಮಾತನ್ನು ನೋಡ್ತೇವೆ. 7ನೇ ಅಧ್ಯಾಯದ ಈ ವಚನ 38 ಈ ವಿಷಯಗಳನ್ನು ನಾವು ತಿಳಿಯುವಾಗ ವಾಕ್ಯ ಹೇಳ್ತದೆ, ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ. ಹಲ್ಲೆಲೂಯ. ನೀನು ಯೇಸು ಸ್ವಾಮಿಯನ್ನು ನಂಬಿದ್ದೀಯೋ, ಆತನನ್ನು ನಂಬುತ್ತಾ ಇರುವ ಜೀವಿತ ಜೀವಿಸ್ತಾ ಇದೆಯೋ? ನಂಬಿಕೆಯ ಜೀವಿತ. ನಂಬಿದವರು, ಯೇಸು ಸ್ವಾಮಿಯನ್ನು ನಂಬಿದವನ ಒಂದು ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯೋ. ಇದು ಆತನು ಯಾವುದರ ವಿಷಯವಾಗಿ ಹೇಳಿದಂತೆ 39ನೇ ವಚನ ನೋಡ್ರಿ, ಅದನ್ನು ಹೇಳ್ತಾರೆ, ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು.
ಸೊ ಈ ಸಮಯ ನಾವು ವಿಶೇಷವಾಗಿ ಅಭಿಷೇಕಕ್ಕಾಗಿ ಹೋಗ್ತಾ ಇರುವಂತೆ ಇದನ್ನು ನಾವು ಗಮನಿಸಬೇಕು. ಸೊ ಆತನ ಕೃಪಾಸನಕ್ಕೆ, ಆತನ ಸಾನ್ನಿಧ್ಯಕ್ಕೆ ನಾವು ಬರುವಾಗ ನಾವು ಧೈರ್ಯದಿಂದ ಬರುವಂಥದ್ದು ಅಷ್ಟೇ ಅಲ್ಲ, ನಾವು ದೇವರ ಚಿತ್ತಕ್ಕನುಸಾರವಾಗಿ ಬರುತ್ತಾ ಇದ್ದೇವೆ ಎಂಬುದನ್ನು ನಾವು ಈ ಒಂದು ವಿಶ್ವಾಸದಿಂದ ನಾವು ಬರಬೇಕು. ಹೊಂದೋದು ಹೇಗೆ? ಈ ಕೊರಿಯರ್ ನಾವು ರಿಸೀವ್ ಮಾಡೋದು ಹೇಗೆ? ನಾವು ಅಡ್ರೆಸ್ ಕೊಟ್ಟಿದ್ದೀವಿ, ನಾವು ಕಾಲನಿ ಕೊಟ್ಟಿದ್ದೀವಿ, ರೋಡ್ ಕೊಟ್ಟಿದ್ದೀವಿ, ಮನೆ ನಂಬರ್ ಕೊಟ್ಟಿದ್ದೀವಿ, ಆದರೆ ಅದನ್ನು ಸ್ವೀಕರಿಸಿ ನಾವು ಹೊಂದುವಂಥದ್ದು ಹೇಗೆ? ಪ್ರಿಯರೇ, ಈ ಇಬ್ರಿಯ ಗ್ರಂಥ 4ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡ್ತೇವೆ ಯಾವ ರೀತಿಯಾಗಿ ನಾವು ದೇವರ ಸಾನ್ನಿಧ್ಯ ಪ್ರವೇಶಿಸುವಾಗ ನಮ್ಮಲ್ಲಿ ಯಾವ ಸ್ವಭಾವ ಇರಬೇಕು, ಯಾವ ಸ್ಥಿತಿ ಇರಬೇಕು, ಯಾವ ಮನೋಸ್ಥಿತಿ ನಮಗಿರಬೇಕು ಅಂತ ನೋಡ್ತೇವೆ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಏನಿದೆ ವರ್ಡಲ್ಲಿ ಶಬ್ದ ಏನಿದೆ? ಏನಂತಿದೆ? ದೊರೆಯುವಂತೆಯೂ. ಹೇಗೆ ಬರೋಣ ನಾವು ಕೃಪಾಸನಕ್ಕೆ? ಹೇಗೆ ಬರೋಣ ಕೃಪಾಸನಕ್ಕೆ? ದೇವರ ಸಾನ್ನಿಧ್ಯಕ್ಕೆ ಹೇಗೆ ಬರಬೇಕಂತೆ? ಇಬ್ರಿಯ 4:16ನೇ ವಚನ, ಲಾಸ್ಟ್ ವಚನ ಅದು. ಹೇಗೆ ಬರಬೇಕಂತೆ? ಆತನ ಕೃಪಾಸನಕ್ಕೆ ಹೇಗೆ ಬರಬೇಕು? ಧೈರ್ಯದಿಂದ. ಧೈರ್ಯದಿಂದ. ನಮ್ಮಲ್ಲಿ ಧೈರ್ಯ ಬೇಕು. ನಾವು ಧೈರ್ಯದಿಂದ ತುಂಬಿದವರಾಗಿ ದೇವರ ಸಾನ್ನಿಧ್ಯಕ್ಕೆ ಬರಬೇಕು. ಸೊ ಆ ಧೈರ್ಯದಿಂದ ಪ್ರಿಯರೇ ನೋಡ್ರಿ, ನಾವು ಇದೇ ಕೊರಿಯರ್ ಅಥವಾ ಪೋಸ್ಟ್ ಬಗ್ಗೆ ಯೋಚಿಸ್ತಾ ಇರುವಾಗ ನಾವು ಬರ್ತಾನೋ ಇಲ್ಲೋ, ಕೊಡ್ತಾನೋ ಇಲ್ಲೋ ಅಂತ ಅಲ್ಲ, ಫೋನ್ ಮಾಡಿದ್ದಾನೆ ಬಂದಿದ್ದಾನೆ ಅಂದರೆ ನಾವು ಹೆಂಗೆ ಹೋಗ್ತೀವಿ? ಬರ್ತೀವಂತ ಗ್ಯಾರಂಟಿ, ರೈಟ್? ಹಾಗೆ ಬರಬೇಕು ನಾವು. ಓಕೆ, ಹಾಗೆ ಇಲ್ಲಿ ಕುಳಿತಿರ್ಬೇಕು. ಈ ದಿವಸ ನಮ್ಮ ಮಧ್ಯದಲ್ಲಿ ಆತನ ಕಾರ್ಯ ಮಾಡೇ ತೀರ್ತಾನೆ. ಹಲ್ಲೆಲೂಯಾ. ಈ ದಿವಸ ನಮ್ಮನ್ನು ಬಲದಿಂದ ತುಂಬಿಸ್ತಾನೆ. ಆ ಒಂದು ಧೈರ್ಯದಿಂದ ನಾವು ಬರಬೇಕು, ಧೈರ್ಯದಿಂದ ಕೇಳಬೇಕು ಕೂಡ. ಧೈರ್ಯದಿಂದ ನಾವು ಕೇಳಬೇಕು. ಈ ಲೂಕನ ಸ್ವಾರ್ಥಿಯ ಈ ವಾಗ್ದಾನ ವಚನ ನಾವು ನೋಡಿದ್ದೇವೆ. ಯೇಸು ಸ್ವಾಮಿ ಈ ಪ್ರಾರ್ಥನೆಯ ಕುರಿತು ಹೇಳಿದಾಗ ಆತನು ವಿಶೇಷವಾಗಿ ಒಂದು ಅಭಿಷೇಕಕ್ಕೆ ಸಂಬಂಧಪಟ್ಟಂಥ ಮಾತುಗಳಂತ ನಾವು ಅದನ್ನು ಗುರುತಿಸಿದ್ದೇವೆ. ಅದನ್ನು ನಾವು ಈ 9ನೇ ಲೂಕನ್ ಸುವಾರ್ತೆ 11ನೇ ಅಧ್ಯಾಯ 9ನೇ ವಚನದಿಂದ ನಾವು ನೋಡುವಾಗ, ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು. ಸೊ ಇಲ್ಲಿ ಈ ವಾಗ್ದಾನ ನಾವು ಕೇಳಬೇಕು. ನಾವು ಹೇಗೆ ಸ್ವೀಕರಿಸ್ತೇವೆ? ನೀನು ವಾಗ್ದಾನ ಮಾಡಿದ್ದಿ, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಏನು ಮಾಡ್ತಾನೆ? ಹೊಂದುವನು. ನಾನು ಬೇಡಿಕೊಳ್ತಾ ಇದ್ದೇನೆ, ನಾನಿವತ್ತು ಹೊಂದುತ್ತೇನೆ. ಹಲ್ಲೆಲೂಯಾ. ನಾನಿವತ್ತು ಹೊಂದುತ್ತೇನೆ. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನ ನಮಗೆ ತಿಳಿಸುವಂಥ ಮಹತ್ವದ ಇನ್ನೊಂದು ಅಂಶ. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದ ಈ ವಚನ ನಮಗೆ ತಿಳಿಸುವಂತಹ ಮಾತು ಗಮನಿಸ್ರಿ. ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ದೇವರು ನಾವು ನಂಬಿಕೆಯಿಂದ ವಾಗ್ದಾನ, ನೀನು ಮಾತು ಕೊಟ್ಟಿದ್ದಿ ಸ್ವಾಮಿ, ಅದರ ಪ್ರಕಾರ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುವಂತ ಅಷ್ಟೇ ಅಲ್ಲ, ದೇವರು ಕಾರ್ಯ ಮಾಡುವುದನ್ನು ಅಪೇಕ್ಷಿಸಬೇಕು. ನಮ್ಮ ಜೀವಿತದಲ್ಲಿ ಆತನ ಕಾರ್ಯ ಮಾಡುವಂಥದ್ದನ್ನು ಅಪೇಕ್ಷಿಸಬೇಕು. ನಮ್ಮ ಭಾಷೆ ಅಭಿಷೇಕ ಉಂಟಾಗುವಾಗ ನಮ್ಮ ಭಾಷೆ ಬದಲಾಗುವುದನ್ನು ಅಪೇಕ್ಷಿಸಬೇಕು. ನಮ್ಮ ಸ್ವಾಧೀನದಿಂದ ಈ ನಾಲಿಗೆಯು ಸ್ವಾಧೀನ ಕಳೆದುಕೊಂಡು ಆತ್ಮನ ಸ್ವಾಧೀನಕ್ಕೆ ಹೋಗುವುದನ್ನು ನಾವು ಅಪೇಕ್ಷಿಸಬೇಕು. ಯಾಕಂದರೆ ಪರಿಶುದ್ಧಾತ್ಮನ ಕಾರ್ಯ ನಮ್ಮಲ್ಲಿ ಉಂಟಾಗುವಾಗ, ಈ ಬಲದ ಕಾರ್ಯ ನಮ್ಮಲ್ಲಿ ಉಂಟಾಗುವಾಗ ಯಾಕೆ ಆಗ್ತದೆ? ದೇವರು ತನ್ನ ಮಾತಿನ ಪ್ರಕಾರ ನಡೀತಾ ಇದ್ದಾನೆ. ನಾವು ನಂಬಿರುವಂಥ ದೇವರು ನಡೀತಾನೆ ಪ್ರಿಯರೇ, ನಡೀತಾನೆ. ಹಲ್ಲೆಲೂಯಾ. ನಡೀತಾನೆ. ಸೊ ನಾವು ಈ ಅಪೊಸ್ತಲ ಕೃತಿ 2ನೇ ಅಧ್ಯಾಯದ 4ನೇ ವಚನದಲ್ಲಿ ನೋಡುವಂತೆ ಅನ್ಯ ಭಾಷೆಗಳಲ್ಲಿ ಮಾತಾಡುವುದಕ್ಕೆ ನಾವು ಸಿದ್ಧವಾಗಿರಬೇಕು. ಯಾಕಂದರೆ ಅಭಿಷೇಕದ ನಿಮಿತ್ತ ನಾವು ಅನುಭವಿಸುವಂತಹ ಅನುಭವ ಏನಂದರೆ,
ವಾಕ್ಯ ತಿಳಿಸ್ತದೆ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ನಿನಗೆ ಆತನ ಒಂದು ನುಡಿಯುವ ಹೊಸ ಶಕ್ತಿಯನ್ನು ಈ ದಿವಸ ಕೊಡುತ್ತಾನೆ. ಆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಏನಾಗ್ತದಂತೆ, ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಆರಂಭಿಸಿದರು. ಇದು ಅಭಿಷೇಕದ ಅನುಭವದಲ್ಲಿ ಆಗುವಂಥ ಸತ್ಯ. ವಾಗ್ದಾನ ನೆರವೇರಿಸುವಂಥ ಪ್ರಾರ್ಥಿಸುವಂಥದ್ದಷ್ಟೇ ಅಲ್ಲ, ವಾಗ್ದಾನದಂತೆ ಆತನು ನಡೆಯುತ್ತಾನೆಂಬುದನ್ನು ಅಪೇಕ್ಷಿಸುವಂಥದ್ದಷ್ಟೇ ಅಲ್ಲ, ನಾವು ಅನ್ಯ ಭಾಷೆಗಳಿಂದ ಮಾತನಾಡಲು ಆರಂಭಿಸುತ್ತೇವೆ. ಅದರ ಜೊತೆಗೆ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದ ಪ್ರಕಾರ ನಾವು ಸಾಕ್ಷಿಗಳಾಗಲು ಆರಂಭಿಸುತ್ತೇವೆ. ಹಲ್ಲೆಲೂಯಾ. ಇಲ್ಲಿಂದ ಅಭಿಷೇಕ ಹೊಂದಿದಂಥವರು ನಾವು ಬಾಯಿ ಮುಚ್ಚಿಕೊಂಡು ಕೈ ಕಟ್ಟಿಕೊಂಡು ಯಾರು ಉಸಾಬರಿ ಹೋಗದೆ ನಾವು ಬದುಕುವುದಿಲ್ಲ. ಅಭಿಷೇಕ ಹೊಂದಿದಂಥವರು ನಾವು ಹೊರಟು ಹೋಗುವಾಗ ನಾವು ಇತರರಿಗೆ ಸಾಕ್ಷಿ ಆಗ್ತೇವೆ. ಅಭಿಷೇಕ ಹೊಂದಿರುವುದರ ಗುರುತದು. ಹಲ್ಲೆಲೂಯಾ. ಅಭಿಷೇಕ ಹೊಂದಿರುವಂಥದ್ರ ಗುರುತದು. ಸೊ ನಾವು ಈ ಸಮಯದಲ್ಲಿ ವಿಶೇಷವಾಗಿ ಈ ಅಂಶ ಗಮನಿಸೋಣ. ಸೊ ನಾವು ಹೊಂದಿಕೊಳ್ಳುವುದು ಹೇಗೆ, ಅಭಿಷೇಕದ ಬಲ ಹೊಂದಿಕೊಳ್ಳುವುದು ಹೇಗೆ ಅಂದರೆ, ದೇವರ ಸಾನ್ನಿಧ್ಯವನ್ನು ಧೈರ್ಯದಿಂದ ನಾವು ಪ್ರವೇಶಿಸಬೇಕು. ನಾವು ದೇವರ ಸಾನ್ನಿಧ್ಯದಲ್ಲಿ ಧೈರ್ಯದಿಂದ ನಂಬಿಕೆಯಿಂದ ಕೇಳಬೇಕು. ಧೈರ್ಯದಿಂದ ನಂಬಿಕೆಯಿಂದ ನಾವು ಕೇಳಬೇಕು. ಅದರ ಜೊತೆಗೆ ಅಭಿಷೇಕ ನಾವು ಹೊಂದುವಂಥದ್ದು ಹೇಗೆ ಅಂತ ಹೇಳುವಾಗ, ನಾವು ಕೈ ಕಟ್ಟಿ ಕೂತ್ಕೊಂಡು ನಾನು ಬಂದ್ರೆ ಬರಲಿ ಬಿಟ್ರೆ ಬಿಡಲಿ ಅಂದ್ರೆ ನಡೆಯೋದಿಲ್ಲ. ಹಲ್ಲೆಲೂಯಾ. ನಾನು ಹೇಳಿದ್ನಲ್ಲ, ಹಿಂಗೆ ಹೇಳಿದ್ರೆ ಹೆಂಗಾಗ್ಬೇಕ್ರಿ ಅಭಿಷೇಕ. ಹಲ್ಲೆಲೂಯಾ. ಜೋಶ್ ಇರಬೇಕು. ಯಾರದು ಭಿಕ್ಷೆ ಬಿಡೋರು ಕೊಟ್ರೆ ಕೊಡ್ರಿ ಬಿಟ್ರೆ ಬಿಡ್ರಿ ಅಂತ ಯಾರು ಕೊಡ್ತೀರಾ? ಕೊಡೋದಿಲ್ಲ. ನೀವು ಕೊಡ್ಲೇಬೇಕು, ಜೋರಾಗಿ ಚೀರ್ದಷ್ಟು ತಲೆನೋವು ಇವನು ಕೊಟ್ಟು ಹೋಗ್ಬಿಡೋಣ ಅಂತ ನಾವು ಅಟ್ಲೀಸ್ಟ್ ಹಂಗೆ ನಮ್ಮಲ್ಲಿ ಒಂದು ಉತ್ಸಾಹ ಆವೇಶ ಇರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ರೈಟ್. ಸೊ ಆ ಒಂದು ಉತ್ಸಾಹ ನಮ್ಮಲ್ಲಿ ಬೇಕೇ ಬೇಕು. ಓಕೆ, ಈಗ ನೋಡ್ರಿ, ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯದಾಗ ಒಂದು ಘಟನೆ ಆಗ್ತದೆ. ಏನಂದರೆ, ಯೇಸು ಸ್ವಾಮಿ ಅಲ್ಲಿ ನೀರಿನ ಮೇಲೆ ನಡೆದು ಬರ್ತಾ ಇದ್ದಾರೆ. ಶಿಷ್ಯರೆಲ್ಲ ಡೋಣಿಯಲ್ಲಿದ್ದಾರೆ. ಆ ಸಮುದ್ರದಲ್ಲಿ ಹಡಗು ಅಲ್ಲೋಲ ಕಲ್ಲೋಲವಾಗಿ ಅವರು ಭಯಗ್ರಸ್ತರಾಗಿ ಇದ್ದಾರೆ. ಅಂಥ ಸನ್ನಿವೇಶದಲ್ಲಿ ಏನಾಗಿದೆ ಅಂದರೆ, ನೀರಿನ ಮೇಲೆ ಯೇಸು ಸ್ವಾಮಿ ನಡೆದು ಬರ್ತಾ ಇದ್ದಾರೆ. ಓಕೆ, ನಡೆದು ಬರ್ತಾ ಇದ್ದಾಗ ಅಲ್ಲಿ ಭಾಳ ವಿಶೇಷ, ನಾವು ನಿಜವಾಗ್ಲೂ ಉತ್ಸಾಹ ಅಂದರೆ ಏನು ಅಂತ ಕಲಿಬೇಕಂದ್ರೆ ಈ ಘಟನೆ ನಮಗೆ ತಿಳಿಸ್ತದೆ ರೀ. ಓಕೆ, ಈಗ ಉತ್ಸಾಹ ಅಂದರೆ ಏನಪ್ಪ ಅಂತ ಕಲಿಬೇಕಂದ್ರೆ ವಾಕ್ಯ ಹೇಳ್ತದೆ. 14ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯ 25ರಿಂದ ಓದುವಾಗ, ರಾತ್ರಿಯ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು ಅಂಜಬೇಡ್ರಿ ಎಂದು ಹೇಳಿದನು. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿ ಬರುವುದಕ್ಕೆ ಅಪ್ಪಣೆ ಕೊಡು ಅಂತ ಹೇಳ್ತಾರೆ. ಇದಂತಾರೆ ಏನ್ರಿ? ಧೈರ್ಯ ಅಂತಾರೆ ಇದಕ್ಕೆ. ಓಕೆ, ಇದಕ್ಕಂತಾರ ಧಮ್ಮ. ಓಕೆ, ಇದಕ್ಕಂತಾರ ತಾಕತ್. ಏನಂದ್ರ ಧೈರ್ಯದ ಪ್ರಾರ್ಥನೆ, ಧೈರ್ಯದ ಒಂದು ಕಾರ್ಯ ನಾವು ಮಾಡಬೇಕಂದ್ರೆ ಇದು ಏನು, ನೀವು ಯೇಸುಸ್ವಾಮಿ ನೀರಿನ ಮೇಲೆ ನಡೆಯೋದನ್ನು ನೋಡಿ ಚಪ್ಪಾಳಿ ವಾ 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 ಇಲ್ಲ, ನಡೆಯೋದಿಲ್ಲ. ಸ್ವಾಮಿ, ನಾನು ನಡಿಬೇಕು. ಇದಕ್ಕಂತಾರ ಧೈರ್ಯ. ಹಲ್ಲೆಲೂಯಾ. ನಾವು ಚಪ್ಪಾಳಿ ಹೊಡೆಯೋದ್ರಿಂದ ಆತನ ಸಂತೋಷ ಆಗ್ತದೆ, ನೋ ಡೌಟ್. ಆದ್ರೆ ಇನ್ನೂ ಸಂತೋಷ ಆಗೋದು ಯಾವಾಗ ಗೊತ್ತಾ? ನಾನು ನಡಿಬೇಕು ಸ್ವಾಮಿ. ಒಡೆಯ, ನಿನ್ನಲ್ಲಿರುವಂಥ ಬಲ, ನಿನ್ನಲ್ಲಿರುವಂಥ ಶಕ್ತಿ, ನಿನ್ನಲ್ಲಿರುವಂಥ ಸಾಮರ್ಥ್ಯ ನನಗೂ ಬೇಕು ಸ್ವಾಮಿ. ಹಲ್ಲೆಲೂಯಾ. ನನಗೂ ಬೇಕು. ನೀನೇನು ಮಾಡ್ತಾ ಇದ್ದೀಯಾ? ಏನ್ರಿ ಫಿಸಿಕ್ಸ್, ಅದರ ಫಿಸಿಕ್ಸ್ ನಿಯಮಗಳು, ಗುರುತ್ವಾಕರ್ಷಣೆ ನಿಯಮ ಎಲ್ಲ ಕ್ಯಾನ್ಸಲ್ ಆದವು ಆ ದಿವಸ. ಯಾಕೆ ಗೊತ್ತಾ? ಒಬ್ಬ ಧೈರ್ಯಶಾಲಿ ಹೇಳಿದ, ನಾನು ನಿನ್ನ ಹಾಗೆ ನಾನು ಮಾಡಲು ಬಯಸ್ತೇನೆ. ಅಸಾಧ್ಯವಾದದನ್ನು ಸಾಧ್ಯಗೊಳಿಸ್ತಾನೆ ದೇವರು. ಯಾವಾಗ ಗೊತ್ತಾ? ನಂಬಿಕೆಯಿಂದ ಧೈರ್ಯದ ಕೆಲಸಗಳನ್ನು ಮಾಡುವವರಿಗಾಗಿ ದೇವರು ದೊಡ್ಡ ದೊಡ್ಡ ಕೆಲಸ ಮಾಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ಯಾರಾದರೂ ಇದ್ದೀರಾ ಆ ಥರ ಧೈರ್ಯ ಇರುವಂಥವ್ರು? ಬರೀ ಚಪ್ಪಾಳಿ ಹೊಡೆಯೋರು ಇದ್ದೀರಾ?
ನಮ್ಗೆ ನೋಡಿದರೆ ಭಾಳ ಜನ ಚಪ್ಪಾಳಿ ಹೊಡಿಯೋರ ಥರ ಅನ್ನಿಸ್ತಾ ಇದೆ. ಪಶ್ಚಾತ್ತಾಪ ಪಟ್ಟು ಹೇಳೋಣ ಸ್ವಾಮಿ, ಇಲ್ಲ. ಅಭಿಷೇಕದ ಅನುಭವ, ಆತ್ಮನ ವರಗಳು, ಆತ್ಮನ ಕಾರ್ಯಗಳು ನನ್ನಲ್ಲಿ ಎಲ್ಲ ಕಾರ್ಯಗಳಾಗಬೇಕು. ಅಪೊಸ್ತಲರ ಸಮಯದಲ್ಲಿ ನೀನು ಮಾಡಿದ್ಯಾ, ಅದು ನಮ್ಮಲ್ಲಿ ಈ ದಿವಸಗಳಲ್ಲಿ ಆಗಬೇಕು, ನಮ್ಮಲ್ಲಿ ಆಗಬೇಕು. ನೀನು ಒಂದು ವೇಳೆ ಕುರುಡರಿಗೆ ಕಣ್ಣು ಕೊಟ್ಟು, ಕುಂಟರಿಗೆ ಕಾಲು ಕೊಟ್ಟು, ನೀನು ಅನೇಕ ಅದ್ಭುತ ಸೂಚಕ ಸತ್ತವರನ್ನ ಎಬ್ಬಿಸಿದೆ, ಅದೆಲ್ಲ ಕಾರ್ಯ ಮಾಡಿದ, ನೀನು ಬದಲಾಗಿಲ್ಲ. ಆ ಕಾರ್ಯಗಳು ನಮ್ಮಲ್ಲಿ ಮಾಡು. ಅದಕ್ಕಾಗಿ ನಾವು ಆಸಕ್ತಿಯಿಂದ ಬಂದಿದ್ದೇವೆ, ಭಾರದಿಂದ ಬಂದಿದ್ದೇವೆ. ನಮಗೆ ಆಸಕ್ತಿ ಇದೆ, ನೀನು ಈ ಕಾರ್ಯವನ್ನು ಮಾಡು. ಹಲ್ಲೆಲೂಯಾ. ಪ್ರಿಯರೇ, ವಿಶೇಷವಾಗಿ ನಾವು ಈ ವಾಕ್ಯದೊಳಗೆ ನಾವು ನೋಡಿರುವಂತೆ ನಾವು ಧೈರ್ಯದಿಂದ ಕೃಪಾಸನಕ್ಕೆ ಬರಬೇಕು. ಧೈರ್ಯದ ನಂಬಿಕೆಯಿಂದ ನಾವು ಕೇಳಿಕೊಳ್ಳಬೇಕು, ನಂಬಿಕೆಯಿಂದ ನಾವು ಬಾಯಿ ತೆರೀಬೇಕು, ಕಾರ್ಯಗಳನ್ನು ಮಾಡಬೇಕು. ಅದರ ಜೊತೆಗೆ ಪ್ರಿಯರೇ, ನಮ್ಮೊಳಗೆ ಪರಿಶುದ್ಧಾತ್ಮನ ಕಾರ್ಯ ಆರಂಭವಾಗಿದೆ ಎಂಬುದನ್ನು ಗುರುತಿಸ್ರಿ. ಪರಿಶುದ್ಧಾತ್ಮನ ಸಾನ್ನಿಧ್ಯ ಇಲ್ಲಿ ನಮ್ಮ ಮಧ್ಯದಲ್ಲಿದೆ. ನಾವು ಹಾಡಿ ಮ್ಯೂಸಿಕ್ ಬಾರಿಸುವಾಗ ಪರಿಶುದ್ಧಾತ್ಮನ ಸಾನ್ನಿಧ್ಯ ಬರ್ತದಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮಾತು ಕೊಟ್ಟಿರುವಂತೆ ದೇವರು ನಮ್ಮ ಮಧ್ಯದಲ್ಲಿ ಆತನಿದ್ದಾನೆ. ನಮ್ಮ ಮಧ್ಯದಲ್ಲಿ ಆತನಿದ್ದಾನೆ. ನಾವು ಇದನ್ನು ಗುರುತಿಸ್ಬೇಕು. ಅನೇಕರು ಏನು ಗೊತ್ತಾ, ಮ್ಯೂಸಿಕ್ ಇದ್ರೆ ಅಷ್ಟೇ ಪರಿಶುದ್ಧಾತ್ಮನ ಬರ್ತಾನಂತ ತಿಳಿದಿದ್ದಾರೆ. ಓಕೆ, ಡ್ರಮ್ಸ್ ಇರಬೇಕು, ಗಿಟಾರ್ ಇರಬೇಕು, ಕೆಲವೊಂದು ಸಾರಿ ಸ್ಮೋಕ್ ಹಾಕಿರ್ತಾರೆ, ಹೊಗೆ ಬರ್ತಿರ್ಬೇಕು, ಅವಾಗ ಆತರ ಪರಿಶುದ್ಧ ಇಲ್ಲ. ವಾಕ್ಯ ನಮಗೆ ತಿಳಿಸುವಂಥದ್ದನ್ನು ಗುರುತಿಸೋಣ. ಪ್ರಿಯರೇ, ಪರಿಶುದ್ಧಾತ್ಮನು ನಮ್ಮ ಮಧ್ಯದಲ್ಲಿದ್ದಾನೆ, ಆತನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇದೆ ಅನ್ನುವಂಥದ್ದು ನಾವು ಗುರುತಿಸಬೇಕು, ಅರಿತಿರಬೇಕು, ನಂಬಿರಬೇಕು, ನಾವು ಆ ಕಾರ್ಯ ಒಪ್ಪಿಕೊಳ್ಳಬೇಕು. ಅದರ ನಂತರ ಈ ಮತ್ತಾಯನ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 4ನೇ ವಚನದಲ್ಲಿ ಆ ಆತ್ಮನು ಅವರಿಗೆ ಕೊಡುವ ಶಕ್ತಿಯ ಪ್ರಕಾರ ನಂಬಿಕೆಯಿಂದ ಬಾಯಿ ತೆರೆದು ನಾವು ಮಾತಾಡಬೇಕು. ನಂಬಿಕೆಯಿಂದ ಬಾಯಿ ತೆರೆದು ನಾವು ಮಾತಾಡಬೇಕು. ಆತನ ಸಾನ್ನಿಧ್ಯ ಪ್ರಿಯ, ಇದು ತಲೆಯಿಂದ ಉಂಟಾಗುವಂಥದ್ದಲ್ಲ ಅಥವಾ ಹೃದಯದಿಂದ ಅಂಥದ್ದಲ್ಲ. ಈ ಆತ್ಮನ ಅಭಿಷೇಕದ ಕಾರ್ಯ ಹೊಟ್ಟೆಯೊಳಗಿಂದ ಉಕ್ಕಿ ಬರುವಂಥ ಕಾರ್ಯದಂತೆ ಆಗ್ತದೆ. ಅದನ್ನು ಯೋಹಾನ 7ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. 37ರಿಂದ 38 ವಚನ ನಮ್ಗೆ ತಿಳಿಸ್ತದೆ. ಆತನನ್ನು ನಂಬಿರುವವರ ಹೊಟ್ಟೆಯೊಳಗಿಂದ ಜೀವಕರವಾದ ಜಲ ಹರಿತದೆ. ನಾವು ಆ ಆತ್ಮನು ನಮಗೆ ಕೊಡುವಂತಹ ಆ ಒಂದು ಮಾತುಗಳನ್ನು ನಾವು ಉಚ್ಚರಿಸುವುದಕ್ಕೆ ಆರಂಭಿಸಬೇಕು. ಹಲ್ಲೆಲೂಯಾ. ಸಿದ್ಧವಾಗಿದ್ದೀರೋ? ಸಿದ್ಧವಾಗಿದ್ದೀರಾ? ಹಲ್ಲೆಲೂಯಾ. ನೆನಪಿಟ್ಕೊಳ್ಳೋಣ, ಪರಿಶುದ್ಧಾತ್ಮನ ಕಾರ್ಯ ನಮ್ಮಲ್ಲಿ ಆಗಬೇಕಾದ್ರೆ ಕೃಪಾಸನಕ್ಕೆ ನಾವು ಧೈರ್ಯದಿಂದ ಬರಬೇಕು, ನಂಬಿಕೆಯಿಂದ ಕೇಳಬೇಕು. ಮತ್ತು ಆ ಆತ್ಮನನ್ನು ನಂಬಿಕೆಯ ಮುಖಾಂತರವೇ ನಾವು ಸ್ವೀಕರಿಸಬೇಕು. ಮತ್ತು ಆತನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿದೆ ಎಂಬುದನ್ನು ನಾವು ಒಪ್ಪಿಕೊಳ್ಳಬೇಕು. ನಂಬಿಕೆಯಿಂದ ನಾವು ಮಾತಾಡಬೇಕು.